ಹಲೋ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ಇನ್ ಕನ್ನಡ. ನಾನು ಕೀರ್ತಿ ಚೇತನ್. ಇವತ್ತು ಅಡುಗೆಗೆ ಸ್ವಲ್ಪ ಸೊಪ್ಪನ್ನು ಹಾರ್ವೆಸ್ಟ್ ಮಾಡೋಣ ಅಂತ ಹೇಳಿ ಬಂದಿದ್ದೀನಿ ಟೆರೆಸ್ಗೆ. ಹಾಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ತುಂಬ ಜನ ನನ್ನ ಗಾರ್ಡನ್ ವಿಡಿಯೋಸ್ಗಳನ್ನು ಇಷ್ಟಪಟ್ಟು ನೋಡ್ತಾ ಇದ್ದೀರಾ. ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಗಿಡ ಬಸಳೆ ಸೊಪ್ಪು ವಾರದಲ್ಲಿ ಒಮ್ಮೆ ಆದ್ರೂ ಈ ಸೊಪ್ಪನ್ನು ಊಟದಲ್ಲಿ ಬಳಸಬೇಕು. ಯಾಕೆ ಅಂದರೆ ಇದು ರಿಚ್ ಇನ್ ಐರನ್, ಕ್ಯಾಲ್ಶಿಯಂ ಆ್ಯಂಡ್ ಮೆಗ್ನೀಷಿಯಂ, ಜೊತೆಗೆ ವಿಟಮಿನ್ ಎ, ಬಿ ಆ್ಯಂಡ್ ಸಿ ಹೇರಳವಾಗಿದೆ. ಆದ್ದರಿಂದ ಇದನ್ನು ಆದಷ್ಟು ಊಟದಲ್ಲಿ ಬಳಸಿ. ಕೆಲವೊಂದು ಸೊಪ್ಪು ತರಕಾರಿಗಳಲ್ಲಿ ಇರುವಂತಹ ವೈಶಿಷ್ಟ್ಯತೆಗಳು, ಅದರಲ್ಲಿ ಇರುವಂತಹ ವಿಶೇಷ ಗುಣಗಳು ನಮಗೆ ಗೊತ್ತಿರೋದಿಲ್ಲ. ಹಿಂದಿನವ್ರು ಬಳಸ್ತಾ ಇದ್ರು, ನಾವು ಬಳಸ್ತಾ ಇದ್ವಿ ಅಷ್ಟೇ ನಮಗೆ ಗೊತ್ತಿರುತ್ತೆ. ಸೊ ಈ ಸೊಪ್ಪಲ್ಲಿ ತುಂಬ ಹೆಚ್ಚಾಗಿ ಕ್ಯಾಲ್ಶಿಯಂ ಇರೋದ್ರಿಂದ ಲೇಡೀಸು ವೀಕ್ಲಿ ಒನ್ಸ್ ಆದರೂ ಈ ಸೊಪ್ಪನ್ನು ಬಳಸಬೇಕು. ಎಷ್ಟೋ ಸರ್ತಿ ನಮ್ಮ ಹಿತ್ತಲಲ್ಲಿರೋ ಮದ್ದು ನಮಗೆ ಗೊತ್ತೇ ಇರೋದಿಲ್ಲ. ಆದ್ದರಿಂದ ಈ ಸೊಪ್ಪನ್ನು ಬಳಸಿ. ನಾನು ಅಂದ್ಕೊಂಡಿದ್ದೀನಿ ಸೀಡ್ಸ್ ಆದ ತಕ್ಷಣ ನನ್ನ ಸಬ್ಸ್ಕ್ರೈಬರ್ಸಲ್ಲಿ ಯಾರು ಇಷ್ಟಪಡ್ತಾರೋ ಅವ್ರಿಗೆ ಇದರ ಸೀಡ್ಸ್ನ ನಾನು ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಸೀಡ್ಸ್ ಆದಾಗ ಇನ್ಫಾರ್ಮ್ ಮಾಡ್ತೀನಿ. ಯಾರಿಗೆಲ್ಲ ಸೀಡ್ಸ್ ಬೇಕು ನನಗೆ ಅಡ್ರೆಸ್ನ ಸೆಂಡ್ ಮಾಡಿ, ನಾನು ಇದನ್ನು ಶೇರ್ ಮಾಡ್ತೀನಿ. ನೀವು ಕೂಡ ಜಸ್ಟ್ ಪಾಟಲ್ಲೇ ಬೆಳೆಸ್ಕೊಳ್ಳಿ. ವಾರದಲ್ಲಿ ಒಂದು ಸರ್ತಿ ಆದ್ರೂ ಈ ಸೊಪ್ಪನ್ನು ಪಲ್ಯ ಮಾಡಿಕೊಂಡು ತಿನ್ನಿ ಅಥವಾ ಸಾಂಬಾರು ಮಾಡಿ ಒಟ್ಟಿನಲ್ಲಿ ಊಟದಲ್ಲಿ ಬಳಸಿ. ಇದನ್ನು ಗಿಡಬಸಳೆ ಸೊಪ್ಪು, ನೆಲಬಸಳೆ ಸೊಪ್ಪು ಅಂತೆಲ್ಲ ಕರೀತಾರೆ ಅಂತ ಕೇಳಿದ್ದೀನಿ. ಆಯಾ ಊರಲ್ಲಿ ಒಂದೊಂದು ರೀತಿ ಕರಿಬಹುದು ಅನಿಸುತ್ತೆ. ಇದಕ್ಕೆ ಹೆಚ್ಚೇನು ಆರೈಕೆ ಏನು ಬೇಡ. ಪಾಟಲ್ಲಿ ನಾರ್ಮಲಾಗಿ ಮಣ್ಣು ಮತ್ತು ಗೊಬ್ಬರನ ಮಿಕ್ಸ್ ಮಾಡಿ ನಟ್ರೆ ಸಾಕು, ಆರಾಮಾಗಿ ಬೆಳ್ಕೊಳ್ಳುತ್ತೆ. ಜಸ್ಟ್ ನೀವು ಚಿಗುರನ್ನು ಕಟ್ ಮಾಡ್ತಾ ಇದ್ದಾಗೂ ಮತ್ತೆ ಚಿಗುರಿ ಬರ್ತಾ ಇರುತ್ತೆ. ಕ್ಯಾಲ್ಶಿಯಂ ರಿಚ್ ಆಗಿರೋದ್ರಿಂದ ಮಹಿಳೆಯರಲ್ಲಿ ಕಂಡುಬರುವಂತಹ ಹೆಚ್ಚಿನ ಸಮಸ್ಯೆಗಳಿಗೆ ಈ ಸೊಪ್ಪು ಪರಿಹಾರವಾಗಬಹುದು. ಆದ್ದರಿಂದ ಸಾಧ್ಯವಾದಷ್ಟು ಜನ ಇದನ್ನು ಬೆಳೆಸುವಷ್ಟು ಆಗಲಿ ಅನ್ನೋದು ನನ್ನ ಉದ್ದೇಶ. ಹಾಗಾಗಿ ಯಾರಿಗೆ ಸೀಡ್ಸ್ ಬೇಕಿದೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ನಾನು ಸೀಡ್ಸ್ ಆದಾಗ ಇನ್ಫಾರ್ಮ್ ಮಾಡ್ತೀನಿ, ಆಗ ಅಡ್ರೆಸ್ನ ಸೆಂಡ್ ಮಾಡಿ. ಆ್ಯಂಡ್ ಇಷ್ಟೇ ಸೊಪ್ಪಾಯಿತು. ಇಷ್ಟು ಸೊಪ್ಪು ನನಗೆ ಪಲ್ಯಕ್ಕಾಗಲಿ ಸಾಂಬಾರ್ಗಾಗಲಿ ಸಾಕಾಗೋದಿಲ್ಲ. ಅದಕ್ಕೋಸ್ಕರ ಅದ್ರ ಜೊತೆಗೆ ನಮ್ಮ ಪಾಟಲ್ಲೇ ಬೆಳೆದಿರೋ ಬಳ್ಳಿ ಬಸಳೆ ಇರುತ್ತಲ್ಲ, ನಾರ್ಮಲಾಗಿ ಬಸಳೆ ಸೊಪ್ಪು ಅಂತ ಕರಿತೀವಲ್ಲ, ಆ ಬಸಳೆ ಸೊಪ್ಪನ್ನು ಬಳಸ್ತಾ ಇದ್ದೀನಿ. ಇಂಗ್ಲೀಷಲ್ಲಿ ಇದನ್ನು ಮಲ್ಬಾ ಸ್ಪಿನಚ್ ಅಂತ ಕರೀತಾರೆ. ಇದು ರೆಡ್ ಮತ್ತು ಗ್ರೀನ್ ಎರಡು ರೀತಿಲಿ ಬರುತ್ತೆ. ನನ್ನ ಹತ್ರ ಈ ವೆರೈಟಿ ಇದೆ. ಇದನ್ನು ಅಷ್ಟೇ ಯಾವಾಗಲೂ ತರಿಸಿರೋದ್ರಲ್ಲಿ ಒಂದು ಕಡ್ಡಿನ ಪಾಟ್ಗೆ ಹಾಕಿದ್ದೆ. ಅದೇನೇ ಚಿಗುರು ಬಿಟ್ಟು ಎನಿ ಟೈಮ್ ನನಗೆ ಪಲ್ಯಕ್ಕೆ ಸಾಂಬಾರಿಗೆ ಆಗತ್ತೆ. ಕೆಲವ್ರಿಗೆ ಅನ್ನಿಸ್ಬೋದು ಇಷ್ಟೊಂದು ಕಷ್ಟಪಟ್ಟು ಈ ಪಾಟಲ್ಲಿ ಟೆರೆಸ್ ಮೇಲೆ ಹೀಗೆಲ್ಲ ಬೆಳೆಸ್ಕೊಂಡು ಇಷ್ಟೇ ಸೊಪ್ಪಿಗೆ ಇಷ್ಟು ಕಷ್ಟಪಡಬೇಕಾ ಅಂತ. ಆದರೆ ಇದನ್ನು ಆಚೆನೂ ತಗೋಬಹುದು. ಇದೇನು ಸಿಗದೇ ಇರುವಂಥದ್ದಲ್ಲ. ನಾವು ಬೆಳೆಸಿ ನಾವು ಅದನ್ನು ಸಾಂಬಾರು ಮಾಡಿ ತಿನ್ನೋದ್ರಲ್ಲಿ ಇದೆಯಲ್ಲ ಖುಷಿ, ಆ ಒಂದು ಆತ್ಮತೃಪ್ತಿ ಇದೆಯಲ್ಲ, ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್, ಅದು ಇನ್ಯಾವುದ್ರಲ್ಲೂ ಸಿಗಲ್ಲ. ಅದನ್ನು ಆ ರೀತಿ ಎಂಜಾಯ್ ಮಾಡಿರ್ತಾರಲ್ಲ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ಓಕೆ, ನಾನು ಏನು ಹಾರ್ವೆಸ್ಟ್ ಮಾಡ್ತಾಯಿದ್ರು ನನ್ನ ಫ್ಲವರ್ಸ್ದು ನನ್ನನ್ನು ಅಟ್ರ್ಯಾಕ್ಟ್ ಮಾಡ್ತಾ ಇರುತ್ತೆ. ಓಕೆ, ಇದಿಷ್ಟು ಒಂದು ವಾಟರ್ ಬಾಟಲಲ್ಲಿ ಇದ್ದಿದ್ದು ನಾನು ಹಾರ್ವೆಸ್ಟ್ ಮಾಡಿದ್ದು. ಆಮೇಲೆ ಇದು ಏನಿದು ಅನಾನಸ್ ಗಿಡ. ಅದು ಯಾವಾಗಲೂ ಅನಾನಸ್ ಹಣ್ಣನ್ನು ಕಟ್ ಮಾಡಿದಾಗ ಪಾಟಲ್ಲಿ ಹಾಕಿದ್ದೆ, ಅದು ಚಿಗುರು ಬರ್ತಾಯಿತ್ತು. ಅದರಲ್ಲೂ ಒಂದೆರಡು ಬೀಜ ಹಾಕಿದ್ದೆ ಇದ್ರದ್ದು, ಅದನ್ನು ಹುಟ್ಟಿತ್ತು. ಅದನ್ನು ಹಾರ್ವೆಸ್ಟ್ ಮಾಡಿಕೊಂಡೆ. ಇದು ನಾವು ರೀಸೆಂಟಾಗಿ ಟೆರೆಸ್ ಮೇಲೆ ಮಾಡ್ಕೊಂಡಿರೋ ತೊಟ್ಟಿ ಹೀಗಿದೆ. ಇದಕ್ಕಿನ್ನ ಮಣ್ಣು ಬಂದಿಲ್ಲ. ಹಳ್ಳಿಲಿದ್ದಾಗ ಈ ಮಣ್ಣು ಅನ್ನೋ ಮ್ಯಾಟ್ರು ಅಷ್ಟು ಮ್ಯಾಟ್ರೇ ಆಗಿರಲಿಲ್ಲ. ಈಗ ತುಂಬ ವ್ಯಾಲ್ಯೂ ಗೊತ್ತಾಗ್ತಾ ಇದೆ. ಒಂದು ಸಿಮೆಂಟ್ ಬ್ಯಾಗ್ ಮಣ್ಣಿಗೆ 200 ರೂಪೀಸ್ ಹೇಳ್ತಾರೆ. ನನಗೆ ಈ ತೊಟ್ಟಿಗೆ ಮಣ್ಣು ಬೇಕು. ಈಗ ದುಡ್ಡು ಕೊಡ್ತೀವಿ ಅಂದರೂ ಮಣ್ಣು ಸಿಗ್ತಾ ಇಲ್ಲ. ತುಂಬ ಕಡೆ ವಿಚಾರಿಸ್ತಾ ಇದ್ದೀವಿ. ಒಳ್ಳೆ ಕ್ವಾಲಿಟಿ ಇರೋ ಮಣ್ಣು ಬೇಕಿದೆ, ನಮಗೆ ಸಿಗ್ತಾ ಇಲ್ಲ. ಈಗ ಇದು ಅರಿಶಿಣದ ಗಿಡ ಹಾಕಿದೆ. ಅದರದ್ದು ಪಾಟಲ್ಲಿದ್ದಿದ್ದು ಸೊಪ್ಪನ್ನ ಹಾರ್ವೆಸ್ಟ್ ಮಾಡ್ಕೊಂಡಿದ್ದೀನಿ. ಸೊ ಮಣ್ಣು ಶಾರ್ಟೇಜ್ ಇರೋದ್ರಿಂದ ಯಾವ್ಯಾವ ಪಾಟಲ್ಲಿ ಸ್ವಲ್ಪ ಸ್ವಲ್ಪ ಜಾಗ ಸಿಗುತ್ತೆ ಎಲ್ಲ ಕಡೆನೂ ಚೂರು ಚೂರು ಗಿಡಗಳನ್ನು ಹಾಕಿದ್ದೀನಿ. ಇದು ಇನ್ನೊಂದು ಚಿಕ್ಕದು ತೊಟ್ಟಿ. ಇದರಲ್ಲಿನೂ ಕೂಡ ಸ್ವಲ್ಪ ಬಸಳೆ ಸೊಪ್ಪು ಹಾಕಿದ್ದೆ. ಅದನ್ನು ಹಾರ್ವೆಸ್ಟ್ ಮಾಡ್ತಾ ಇದ್ದೀನಿ.
ಒಂದು ಸ್ಟಡೀಸ್ ಪ್ರಕಾರ ಮಲ್ಬಾರ್ ಸ್ಪಿನಚ್ ಅಂದರೆ ನಮ್ಮ ಈ ಬಸಳೆ ಸೊಪ್ಪು ಸ್ಟಮಕ್ ಕ್ಯಾನ್ಸರನ್ನು ಕೂಡ ಪ್ರಿವೆಂಟ್ ಮಾಡುವಷ್ಟು ಸೂಪರ್ ಪವರ್ ಇದೆಯಂತೆ. ಸೊ ಆದಷ್ಟು ಪ್ರಯತ್ನ ಪಟ್ಟು ಪಾಟ್ಗಳಲ್ಲಿ ಆರ್ಗ್ಯಾನಿಕ್ ಆಗಿ ಬೆಳೆಸ್ಕೊಳ್ಳಿ. ಈಗ ಮಾರ್ಕೆಟಲ್ಲಿ ಸಿಗ್ತಾ ಇರುವಂತಹ ಎಲ್ಲ ವೆಜಿಟೇಬಲ್ಸ್ ಮತ್ತು ಫ್ರೂಟ್ಸಲ್ಲಿ ಕೆಮಿಕಲ್ ಇದೆ. ಎಲ್ಲನೂ ನಾವು ಆಗದೇ ಇದ್ರೂ ಸಾಧ್ಯವಾದಷ್ಟು ನಾವೇ ಬೆಳೆಸೋಣ, ಆ ಖುಷಿನ ಎಂಜಾಯ್ ಮಾಡೋಣ. ಇದು ಸ್ವಲ್ಪ ಹಾರ್ವೆಸ್ಟ್ ಸೊಪ್ಪು ಆ ತೊಟ್ಟಿಗಳಲ್ಲೇ ಅಲ್ಲಿ ಜಾಗ ಇದ್ದಲ್ಲಿ ಚೂರು ಹಾಕಿದ್ದೆ, ಅದನ್ನು ಹಾರ್ವೆಸ್ಟ್ ಮಾಡ್ತಾಯಿದ್ದೀನಿ. ಸೊ ಎಲ್ಲ ಪಾಟು ಅಲ್ಲಿ ಇಲ್ಲಿ ಅಂತ ಟೋಟಲ್ ಆಗಿ ಹಾರ್ವೆಸ್ಟ್ ಮಾಡಿ ನನಗೆ ಇಷ್ಟು ಸೊಪ್ಪು ಸಿಕ್ಕಿದೆ. ನಾನು ಇದನ್ನು ಸ್ವಲ್ಪ ಆಲೂಗೆಡ್ಡೆ ಹಾಕಿ ಸಾಂಬಾರು ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಟೇಕ್ ಕೇರ್, ಬಾಯ್.